1944ರಲ್ಲಿ ಒಬ್ಬ ಬ್ರಿಟಿಷ್ ಆಫೀಸರ್ ಹಿಮಾಲಯವನ್ನ ಸುತ್ತಕ್ಕೆ ಬರ್ತಾನೆ. ಹಿಮಾಲಯದ ಒಂದು ಬೆಟ್ಟವನ್ನ ಹತ್ತುತ್ತಿದ್ದ ಆ ಬ್ರಿಟಿಷ್ ಆಫೀಸರ್ ಮತ್ತೆ ತಂಡ ಒಂದು ಜಾಗದಲ್ಲಿ ವಿರಾಮಕ್ಕಾಗಿ ಟೆಂಟ್ಗಳನ್ನ ಹಾಕೊಂಡು ಅಲ್ಲೇ ಮಲ್ಕೊಂತಾರೆ. ಆ ಬ್ರಿಟಿಷ್ ಆಫೀಸರ್ ಮಲ್ಗಕ್ಕೆ ಹೋದಾಗ ಆ ಟೆಂಟಿನ ಒಳಗೆ ಯಾರೋ ಇದ್ದಂಗೆ ಭಾಸವಾಗುತ್ತೆ ಅವ್ರಿಗೆ. ಹೀಗೆ ನಿದ್ದೆಗೆ ಜಾರಿದ ಬ್ರಿಟಿಷ್ ಆಫೀಸರ್ಗೆ ಒಂದು ಅಶರೀರ ವಾಣಿ ಕೇಳಿಸುತ್ತೆ. ಏನಂದ್ರೆ, ನೀವಿರುವಂತ ಈ ಜಾಗ ನಮ್ಮದು, ಆದ್ರಿಂದ ನೀವಿಲ್ಲಿಂದ ಬೇಗ ಹೊರಡಬೇಕು ಅನ್ನೋ ಮಾತು. ಆ ಬ್ರಿಟಿಷ್ ಆಫೀಸರ್ ಬೆಚ್ಚಿ ಬಿದ್ದು ಎದ್ದೇಳ್ತಾನೆ. ಇದೇನೋ ಭ್ರಮೆ ಅಂತ ಹೇಳಿ ಮತ್ತೆ ಮಲಗಿದ ಬ್ರಿಟಿಷ್ ಆಫೀಸರ್ಗೆ ಆ ಅಶರೀರವಾಣಿ ಮತ್ತೆ ಕಿವಿಗೆ ಬೀಳುತ್ತೆ. ಉತ್ತರ ದಿಕ್ಕಿನಲ್ಲಿ ಇರುವಂತ ಬೆಟ್ಟವನ್ನ ಹತ್ತಿ ನನ್ನ ಬಳಿ ಬಾ ಅಂತ ಕರೀತಾರೆ. ಮತ್ತೆ ಎದ್ದ ಬ್ರಿಟಿಷ್ ಆಫೀಸರ್ಗೆ ಏನೋ ಒಂದು ಕುತೂಹಲ ಶುರುವಾಗುತ್ತೆ. ಉತ್ತರ ದಿಕ್ಕಿನ ಬೆಟ್ಟದ ಮೇಲೆ ಹತ್ಕೊಂಡು ಹೋಗೋಕೆ ಶುರು ಮಾಡ್ತಾನೆ. 3 ಗಂಟೆಗಳ ಕಾಲ ಬೆಟ್ಟವನ್ನ ಹತ್ತಿ ಹೋದ ಆ ಬ್ರಿಟಿಷ್ ಆಫೀಸರ್ ಮುಂದೆ ಒಬ್ಬ ಯೋಗಿ ಬಂದು ನಿಂತು, ಹೇಗಿದ್ದೀರಾ ಮಿಸ್ಟರ್ ಫೆರೆಲ್ ಅಂತ ಕೇಳ್ತಾರೆ. ಆ ಬ್ರಿಟಿಷ್ ಆಫೀಸರ್ ಆಶ್ಚರ್ಯದಿಂದ, ನಿಮಗೆ ನನ್ನ ಹೆಸರು ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆಗ ಆ ಯೋಗಿ, ನಿನ್ನಿಂದ ತುಂಬಾ ಕೆಲಸಗಳಾಗಬೇಕಾಗಿದೆ, ಅದರಿಂದ ನೀನು ನನ್ನ ಜೊತೆ ಬರಬೇಕು ಅಂತ ಒಂದು ದೊಡ್ಡ ವೃಕ್ಷವಿರುವ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ತುಂಬಾ ದಿನಗಳು ಆ ಬ್ರಿಟಿಷ್ ಆಫೀಸರ್ ಆ ಯೋಗಿಯ ಜೊತೆ ಕಾಲವನ್ನ ಕಳೀತಾರೆ. ಎಷ್ಟೋ ಸಾಧನಗಳನ್ನ ಕಲಿತಾರೆ. ಒಂದು ದಿನ ಆ ಬ್ರಿಟಿಷ್ ಆಫೀಸರ್ ನನ್ನನ್ನ ಇಲ್ಲಿಗೆ ಏನು ಕರ್ಕೊಂಡು ಬಂದ್ರಿ ಅಂತ ಕೇಳಿದಾಗ ಮತ್ತೆ ಆ ಯೋಗಿ ಆ ವೃಕ್ಷದ ಬಳಿ ಕೂರಿಸ್ಕೊಂಡು ಸಾಧನವನ್ನ ಮಾಡಕ್ಕೆ ಹೇಳ್ತಾನೆ. ಆ ಬ್ರಿಟಿಷ್ ಆಫೀಸರ್ ಸಾಧನವನ್ನ ಮಾಡ್ತಿರೋ ಸಮಯದಲ್ಲಿ ಒಂದು ದೊಡ್ಡ ಬೆಳಕು ಅವರ ಹಣೆಯಿಂದ ಬರಕ್ಕೆ ಶುರುವಾಗುತ್ತೆ. ಆ ಬೆಳಕಲ್ಲಿ ಅವರ ಪೂರ್ವ ಜನ್ಮವನ್ನ ಸಂಪೂರ್ಣವಾಗಿ ನೋಡ್ತಾರೆ. ಅದರಲ್ಲಿ ಅರ್ಧಕ್ಕೆ ಒಂದು ಕೆಲಸ ನಿಂತಿರುತ್ತೆ. ಅದಕ್ಕೆ ಇವರು ಡಾಕ್ಟರ್ ಫೆರೆಲ್ ಆಗಿ ಮತ್ತೆ ಈ ಜನ್ಮವನ್ನ ಪಡೆದಿದ್ದಾರೆ ಅನ್ನೋದನ್ನ ಆ ಯೋಗಿ ತಿಳಿಸ್ತಾರೆ. ಹೀಗೆ ಎಷ್ಟೋ ಜನ ಯೋಗಿಗಳು ಹಿಮಾಲಯದಲ್ಲಿ ಈಗಲೂ ಕೂಡ ನೆಲೆಸಿದ್ದಾರೆ.